ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ದಿವ್ಯಾ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಮತ್ತೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸಮ್ ರೀಸನ್ಸ್ ವ್ಲಾಗು ಸ್ಟಾಪ್ ಮಾಡಿದ್ದೆ ಆ್ಯಂಡ್ ನನಗೆ ಟಾಪಿಕ್ಸ್ ಬೇರೆ ಸಿಗ್ತಿರಲಿಲ್ಲ. ಸೊ ಇದರಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದು ಏನು ವ್ಲಾಗ್ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆಗಿ ಒಂದು ವಾರ ಆಗೋಗೈತೆ. ನಮ್ಮನೆ ಈ ಶುಕ್ರವಾರ ಪೂಜೆ ಮಾಡ್ತೀವಿ. ಸೊ ಲಕ್ಷ್ಮಿ ಕುಂಡಿಸ್ತಾಯಿದ್ದೀವಿ. ಅದರದ್ದು ಸ್ಮಾಲಾಗಿ ವ್ಲಾಗ್ ಮಾಡ್ತೀನಿ. ಜಾಸ್ತಿ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಹಿಂಗೆ ಅಂದ್ಕೊಂಡೆ ಆಲ್ಮೋಸ್ಟ್ ಜಾಸ್ತಿ ಮಾಡಿರ್ತೀನಿ. ಗೊತ್ತಿಲ್ಲ ಈ ಸಲ ಜಾಸ್ತಿ ಇಲ್ಲ, ಸ್ವಲ್ಪ ಮಾಡ್ತೀನಿ. ಬನ್ನಿ ನೆಕ್ಸ್ಟು ಏನು ಮಾಡ್ತೀನಿ ನೋಡೋಣ. ನಮ್ಮಮ್ಮ ಲುಕ್ ಕೊಡ್ತೈತೆ ಕೆಲಸ ಮಾಡೋದು ಬಿಟ್ಟು ವೀಡಿಯೋ ಮಾಡ್ತಾವಳೆ ಅಂತ. ಈಗ ಕಂಟಿನ್ಯೂ ನಮ್ಮಮ್ಮನ ಹತ್ರ. ನಮ್ಮಮ್ಮನ ಕೈಲಿ ಮನೆ ಹೊಸಿಸ್ತಾಯಿದ್ದೀನಿ. ನಾನೇ ತಾನೇ ಸೂಪರ್ ಮಗಳು ಅಂದರೆ. ನಮ್ಮಮ್ಮ ಸೀರೆ ಸಿಕ್ತು. ಯಾರು ಚೆಂದ ಮಾಡಿ ತಕ್ಷಣ ಸಿಕ್ತಿದ್ದೆ ತಾನೇ. ಎಸ್, ನಾನು ಸೀರೆ ಹುಡುಕ್ತಾ ಇದ್ದೆ. ನಮ್ಮಮ್ಮ ನಾವು ಎಷ್ಟು ಸೀರೆ ಇವೆ ನೋಡಿ. ಅಂದರೆ ನಮ್ಮಮ್ಮ ನನ್ನ ಹತ್ರ ಸೀರೆನೇ ಇಲ್ಲ. ನನ್ನ ಹತ್ರ ಪಾಪ ನಾನು ನೀಟಾಗಿ ಜೋಡಿಸ್ಕೊಂಡಿಲ್ಲ. ನಾನು ಇಲ್ಲಿ ಬರೋದೇ ಅಪರೂಪಕ್ಕಲ್ಲ, ಅದಕ್ಕೇನು ಜೋಡಿಸಿರೋದು. ಈಗ ಸೀರೆ ರೆಡಿ ಮಾಡ್ತೀನಿ. ಇದು ನನ್ನ ಟೆಡಿ ಹಾಯ್ ಮಾಡು. ಹಾಯ್ ಎಲ್ಲಿದೆ ಅದು ಮಾಡ್ಕೊತೈತೆ. ಇಲ್ಲಮ್ಮ ಸುಮ್ಮನಿರಮ್ಮ. ನಮ್ಮಮ್ಮ ನನ್ನ ಮೆಂಟ್ಲಂತೈತೆ. ಹಾಯ್. ಇನ್ನೆಲ್ಲ ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ದಾರೆ ನಮ್ಮಮ್ಮವ್ರು. ನಾನು ಇಲ್ಲಿ ಇರೋದಿಲ್ವಲ್ಲ. ನಾನು ಇಲ್ಲ ಅಂದರೆ ನನ್ನ ಟೆಡಿನ ಯಾರೂ ಚೆನ್ನಾಗೇ ನೋಡ್ಕೊಳ್ಳಲ್ಲ. ನಾನಿದ್ರೆ ಊಟ ತಿಂಡಿ ಎಲ್ಲ ಮಾಡಿಸ್ತೀನಿ ಅದಕ್ಕೆ. ಹಾಯ್ ಬಾಯ್ ಮಾಡ್ಕೊಂಡು ಇದಕ್ಕೆ ಪಾಪ ಒಂದೇ ಬೇಜಾರಾಗುತ್ತೆ. ನಾನು ಪೂವಿ ಕೂತ್ಕೊಂಡಿದ್ದೆ. ಇವಳಷ್ಟು ಪೂರ್ವಿ ನಮ್ಮ ಅಕ್ಕ ನನಗೆ ಆಂಟಿ ಆಗಬೇಕು. ಅಕ್ಕ ಅಂತೀನಿ. ನಾನು ಪ್ರೀವಿಯಸ್ ಯಾವುದೋ ವ್ಲಾಗಲ್ಲಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಯಾವ ವ್ಲಾಗಲ್ಲಿ? ಶಿವರಾತ್ರಿ ಹಬ್ಬದ ವ್ಲಾಗಲ್ಲಿ. ಅವಳಾಗ ಮಾಡ್ಕೊಂಡಿದ್ದು ಹುಷಾರಿಲ್ಲ, ಜ್ವರ ಅಂತ ಅವಾಗ ತೋರಿಸಿದ್ದು. ಹಿಂಗೆ ಡೆಕೋರೇಟ್ ಮಾಡಿದ್ದೀನಿ. ಪೂಜೆ ಆಗಿದೆ, ತೋರಿಸ್ತೀನಿ. ಇಷ್ಟೇ ಸಿಂಪಲಾಗಿ. ಮೇಲ್ಗಡೆ ನಾನಿದ್ದೀನಿ ಹಿಂಗೆ. ಇದು ನಾನು ಯಾವಾಗ ಅಂದರೆ ಸೆವೆಂತಲ್ಲಿದ್ದಾಗ, ಸಾರಿ ಇದು 8th, ಇದು 7th, ಇದು 10th. ಇದು ನನ್ನ ಬರ್ಡೇಗೆ ಮಾಡಿಸ್ಕೊಟ್ಟಿದ್ದು. ಇದು ಮತ್ತು ಇದು ನಮ್ಮಮ್ಮ ಮಾಡಿಸಿದ್ದು. ಚೆನ್ನಾಗಿದ್ದೀನಲ್ಲ. ಇದೊಂದ್ರಲ್ಲ ನನ್ನ ತಂಗಿ ಇರೋದು. ಮತ್ತು ಇನ್ನೊಂದು ಕಡೆ ಇದ್ದೀನಿ ನಾನು. ಇಲ್ಲಿ ತೋರಿಸ್ತೀನಿ ಎಲ್ಲಿದ್ದೀನಿ ಅಂತ. ಇಲ್ಲಿದ್ದೀನಿ. ಇದು ನಾನೇ ಅಲ್ಲಿರೋದು ನಾನೇ. ಇನ್ನೆಲ್ಲಿದ್ದೀನಿ? ಎಲ್ಲಿರೋದು ನನ್ನ ತಂಗಿ. ಇಲ್ಲಿರೋದು ನಮ್ಮ ಅಕ್ಕನ ಪಾಪ ದುವ್ವ. ಇಲ್ಲಿದ್ದೀನಿ ನಾನು. ಇಲ್ಲೆಲ್ಲ ನಾನೇ. ಅಜ್ಜಿ ಹೇಳಿ ಅಂದರೆ ಮುಖ ಮುಚ್ಕೊಂತ ಹೋಗ್ಲಿ, ಮುಖ ತೋರಿಸೋ. ಮುಂದೆ ನೋಡ್ತಾನೆ. ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡಿಬಿಟ್ಟೆ. ಯಾರೂ ಸಿಗ್ತಾನೆ ಇಲ್ಲ. ನಾನು ಅರ್ಶಿನ ಕುಂಕುಮ ಕರೆದ್ಬಿಟ್ಟು ಹೋಗಿ ಬಂದೆ. ನೀಟಾಗಿ ಕಾಣಿಸ್ತಿಲ್ಲ ಔಟ್ಫಿಟ್. ಬರೋದ್ರಲ್ಲಿ ಕತ್ಲಾಯ್ತು. ನಮಗೂ ಶುದ್ಧ ಏನು ತನ ತಿರ್ಗಾಡ್ದಂಗೆ ಬಂದ ಕನಕ ಆನೆಲ್ಲ ಪೂರ್ತಿ ಬೇರೆಂಚ ಕತ್ಲೆ ಆಯ್ತು. ನಮ್ಮಮ್ಮ ನಾನು ಬಂದಾಗೆಲ್ಲ ಗಾಡೀಲಿ ಪೂರ್ತಿ ಪೆಟ್ರೋಲ್ ಮಾಡಿಬಿಟ್ಟು ಹೋಗಿರ್ತೀನಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಶಿಟ್ ನಾನೇನು ಮಾಡಿದ್ದೀನಿ ನೋಡಿ. ನಮ್ಮಮ್ಮವರು ಇನ್ನು ಆಗ್ತಾನೆ ಮುಚ್ಬಿಟ್ಟೆ. ನಾನು ಬಂದಾಗೆಲ್ಲ ಖಾಲಿ ಇಟ್ಟಿರ್ತಾರೆ. ಪೆಟ್ರೋಲ್ ಬಂಕಿಗೆ ಹೋಗೋಕ್ಕೋಸ್ಕರಬೇಕು. ಅದಕ್ಕೆ ಈಗ ಸದ್ಯಕ್ಕೆ ನನ್ನ ಡಾರ್ಲಿಂಗೇನ ಇವ್ರು ಯಾರು ಚೆನ್ನಾಗೇ ನೋಡ್ಕೊಳ್ಳೋಲ್ಲ. ನಾನಿದ್ರೆ ಯಾವಾಗಲೂ ಅವಳು ಹೊಟ್ಟೆ ತುಂಬಿಸ್ತಾ ಇರ್ತೀನಿ. ಇವ್ರು ತುಂಬಿಸೋದೇ ಇಲ್ಲ. ನಮ್ಮ ಅಜ್ಜಿನ ಬಿಡೋಕ್ಕೆ ನಮ್ಮ ಇನ್ನೊಬ್ಬರು ಅಜ್ಜಿ ಮನೆಗೆ ಬಂದರೆ ಇವರು ಬಾ 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 ಅಂತ ಕರಿತಿದ್ರು. ಒಳಗೆ ಕೊಡ್ತೀನಿ. ಚಿಂಟು ಪಿಂಟು ಹಾಯ್. ಇವ್ರ ಮನೆ 2 ಇದೆ. ಇದು ಬೊಗಳುತ್ತೆ, ಕಚ್ಚಲ್ಲ. ಆದರೆ ಅಲ್ಲೊಂದಿದೆ, ಅದು ಬೊಗಳಲ್ಲ, ಕಚ್ಚುತ್ತೆ. ಅಲ್ಲಿ ಶೋಯಿ ಇಲ್ಲಿ ಗುರ್ರ ಅಂತೈತೆ.
ಎಸ್, ಎಲ್ಲರೂ ಎಲ್ಲಾದರೂ ನನ್ನ ಕರೆದ್ಬಿಟ್ಟು ಒಳಗಣಿಕೆ ನನ್ನ ಬೈಕ್ ಪಾರ್ಕ್ ಮಾಡಿ ಬರೋ ಅಷ್ಟು ಹೊಟ್ಟೋಗ್ರೆ ಮನೇಲಿ. ಯಪ್ಪ, ನೆನ್ನೆ ರೆಡಿಯಾಗಿದ್ದೆ ಸೀರೆ ಹಾಕ್ಕೊಂಡು, ಬಟ್ ಹೆವಿ ಕೆಲಸ ಇರೋದ್ರಿಂದ ವ್ಲಾಗೇ ಮಾಡೋಕ್ಕಾಗಲಿಲ್ಲ. ನಾನು ಹೇಳಿದ್ದೆ ಫಸ್ಟೇ ಇಷ್ಟೇ ವ್ಲಾಗ್ ಮಾಡೋದು ನಾನು ಚಿಂತಾನಿ ಅಂತ. ಮತ್ತೆ ಹಂಗಾಯಿತು. ಈಗ ಹೋಗಿ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರನ್ನ ಎತ್ತಬೇಕು. ನಮ್ಮ ಅಜ್ಜಿನ ಬಿಡೋಕ್ಕೆ ಬಂದೆ, ಅವ್ರು ನುಡಿದ್ರೆ ಹೇಳಿದ್ದಾರೆ, ತೋರಿಸ್ತೀನಿ. ಇನ್ನೊಬ್ರು ಅಜ್ಜಿ ಇವರೆಲ್ಲ ಮಾತಾಡ್ತಿದ್ದಾರೆ. ನಾನು ವಾಪಸ್ ಹೋಗ್ಬೇಕು. ನಮ್ಮಮ್ಮ ಕೊಡ್ತಾ ಐತೆ ಸೈಡಲ್ಲಿ ಕುತ್ಕೊಂಡು. ಇವರು ನಮ್ಮ ಅಜ್ಜಿ, ಇದು ಅವ್ರ ತಂಗಿ. ನಮ್ಮ ಅಮ್ಮವರೆಲ್ಲ ಹೆಂಗೆ ಅಂದರೆ ಒಂದೇ ಊರಿಗೆ ಮದುವೆ ಆಗಿಬಿಟ್ಟಿದ್ದಾರೆ. ಇವ್ರ ತಂಗಿ ಇಲ್ಲಿ ಮದುವೆ ಆಗಿದ್ದಾರೆ, ಇವ್ರ ತಂಗಿನೂ ಇಲ್ಲೇ ಮದುವೆ ಆಗಿದ್ದಾರೆ. ನಿನ್ನ ತಂಗಿ ಶೋಭಕ್ಕ. ಇವ್ರ ತಂಗಿ ನೀವಂತೆ, ನನ್ನ ತಂಗಿ ಶೋಭನಂತೆ. ಹೌದು ತಾನೇ, ಕರೆಕ್ಟಾಗಿ ಹೇಳಿದ್ದೀನಿ. ಯಾರಿದ್ದಾರೆ? ನಮ್ಮ ಅಮ್ಮವ್ರ ಊರಲ್ಲಿ ಒಂದು 20% ಅವರೆಲ್ಲ ಇದೇ ಊರಲ್ಲಿ ಮದುವೆ ಆಗ್ಬಿಟ್ಟಿದ್ದಾರೆ. ಅಲ್ಲಿ ವೀಣಕ್ಕರು ಅಷ್ಟೇ, ಅವರು ಅಡ್ರಂಗಿಯವರೇ. ಬಂದಿದೆ. ಹ್ಞೂ, ನನ್ನೇ ತಿನ್ಕೊಳಂಗೆ ಗೊತ್ತೈತಿದ್ದು. ಬಾ ಬಾ ಬಾ. ಹ್ಞೂ, ನಾನು ಬೇರೆ ಏನೇ ತಿಂತೀಯಾ? ನೋಡ್ದ ಅಮ್ಮ, ಇಷ್ಟು ಜೋರು ಕೈ ಕೊಟ್ಟರೆ ತಿನ್ಕೊಂಬಿಡುತ್ತೆ ಅನ್ಸುತ್ತಿದ್ದು ಮೋಸ್ಟ್ಲಿ. ತಿನ್ನು ಸಿ. ಇದು ಮನುಷ್ಯ ತಿನ್ನ ಮೀನು ಅನ್ಸುತ್ತೆ. ನಾನು ಹೆಂಗಿದ್ದೀನಿ. ಇಲ್ಲಿ ಬಾ, ಇಲ್ಲಿ 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 ಇಲ್ಲಿ. ಯಪ್ಪ, ನಂಗೆ ಬೇಡ ಈ ಫಿಶ್ ಅವಾಗ. ಬೇಗ ಕೊಡಿ, ನಾನು ಹೋಗ್ತೀನಿ. ನನ್ಗೇನು ಕೊಡ್ತೀರಾ? ನಾನು ಈಗ ತಾನೇ ಅಮ್ಮ ಬಿಸಿನೀರು ಕುಡ್ಕೊಂಬಂದೆ, ಒಂದು ಲೋಟ ಪೂರ್ತಿ ಬಿಸಿನೀರು ಕುಡ್ಕೊಂಬಂದೆ ನಾನು. ಮಾಡಿ ಹಾಲು ಕೊಡ್ತಿದ್ದಾರೆ. ಐ ಥಿಂಕ್ ಹಾಲಿಗೆ ಅವರು ಉಪ್ಪು ಹಾಕ್ಬಿಟ್ಟಿದ್ದಾರೆ, ಸಕ್ಕರೆ ಹಾಕಿದ್ದಾರೆ, ಗೊತ್ತಾಗ್ತಿಲ್ಲ. ಕುಡ್ದೆ ಒಂದು ಸ್ವಲ್ಪ. ಮಮ್ಮ ನನ್ನ ಬಾಯಿ ಕೆಟ್ಟೋಗ್ಬಿಟ್ಟೈತೆ. ಇದೊಂಚೂರು ಕುಡಿ. ನನ್ನ ಬಾಯಿ ಕೆಟ್ಟಾಗೈತೆ. ಬಾಯಿ ಕೆಟ್ಟೋಗೈತೆ. ಸಕ್ಕರೆ ಹಾಕೋ, ಸಕ್ಕರೆ ತಗೊಂಡು. ನಂಗೆ ಅದು ಉಪ್ಪು ಥರ ಅನ್ನಿಸ್ತಿತ್ತು, ಅದಕ್ಕೆ ಇದು ಎಂಥದ್ದು ಅದು ಮಕ್ಳಿಗೆ ತಂದು ಐತಲ್ಲ, ಅದು ಹಾಕಿದ್ದು. ನನಗೆ ಈ ಥರ ಹಂಚಿನ ಮನೆಗೆ ಸಾಕಾಗಿತ್ತು. ಏನು ಅವ್ರ ಮನೆ ಅಟ್ಟ ಬೇರೆ ಐತೆ. ಅಟ್ಟ ಹತ್ತಕ್ಕೆ ಎಷ್ಟು ಮೆಟ್ಲು ಏನೋ ಸ್ವಲ್ಪ ಕಡಿಮೆ ಇದೆ, ಆದರೆ ಎತ್ತರ ಒಂದೊಂದು ಇಂಚ್ ಮೇಲೆ, ಒಂದೊಂದು ಇಂಚಲ್ಲ, ತುಂಬ ದೊಡ್ಡದು. ಮನೆ ಮುಂದೆ ತರಿಸ್ಲಿಲ್ಲ. ಈ ಥರ ಪುಟಾಣಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಸಿಮೆಂಟ್ ಹಾಕ್ಕೊಂಡಿದ್ದಾರೆ. ಆಟಾಡೋಕ್ಕೆ ಚೆನ್ನಾಗೈತಲ್ಲ. ನಾನಾಗಿದ್ದರೆ ಇಲ್ಲೇ ಮಲ್ಕೊಂಡು ನೈಟ್ ಹೊತ್ತು ಚಂದಮಾಮನ ನೋಡ್ತಿದ್ದೆ. ನಾನು ಹೂವು ಕಿತ್ಕೊಂಡು ಕಿವಿಲಿ ಇಟ್ಕೊಂಡೆ. ಇದು ಇವಾಗ ತಾನೆ ಅದ್ರ ಪಾಡಿಗೆ ಅದು ವರ್ಕ್ ಆಗ್ತಿತ್ತು. ಅಯ್ಯೋ, ಚಾರ್ಜೇ ಇಲ್ಲ. ಎಷ್ಟೈತೆ? 22. ನನ್ನ ಉಂಗುರ ಉಲ್ಟಾ ಆಗ್ಬಿಟ್ಟೈತೆ.